ವಿದ್ಯಾರ್ಥಿಗಳ ಜೀವನದೊಂದಿಗೆ ಆಟ ಆಡುತ್ತಿರುವ NTA ಧಿಕ್ಕಾರ. ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ನೀಟ್ ಯುಜಿ ಪರೀಕ್ಷೆಯಲ್ಲಿನ ಅವ್ಯವಸ್ಥೆಗಳನ್ನು ಖಂಡಿಸಿ ಅಖಿಲ ಭಾರತ ಪ್ರಜಾಸತ್ತಾತ್ಮಕ ವಿದ್ಯಾರ್ಥಿ ಸಂಘಟನೆ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡ ರಾಜೀನಾಮೆ ನೀಡಲೇಬೇಕು. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ NTAಯನ್ನು ರದ್ದುಪಡಿಸಬೇಕು ಹಾಗೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಎಐಡಿಎಸ್ಒ ರಾಜ್ಯ ಕಾರ್ಯದರ್ಶಿ ಅಜಯ್ ಕಾಮತ್, ನೀಟ್ ಜಾರಿಯಾದಾಗಲೇ ಎಐಡಿಎಸ್ಒ ವಿರೋಧಿಸಿತ್ತು ಅಂತ ನೆನಪಿಸಿದರು. ಇಂದು ಕೋಚಿಂಗ್ ಉದ್ಯಮದ ವಾರ್ಷಿಕ ವಹಿವಾಟು ಸುಮಾರು 60,000 ಕೋಟಿ ರೂಪಾಯಿಗೆ ತಲುಪಿದ್ದು 2030ರ ವೇಳೆಗೆ ಅದು 1 ಲಕ್ಷ ಕೋಟಿ ರೂಪಾಯಿಗೆ ಏರಬಹುದು ಅಂತ ಹೇಳಿದರು. ಮೊದಲನೇದಾಗಿ ಈ ನೀಟ್ ಸ್ಕ್ಯಾಮ್ ಏನ್ ನಡೀತಾ ಇದೆ, ಇದು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಶುರುವಾದಾಗಿಂದ ಕೂಡ ಈ ಪ್ರಕ್ರಿಯೆ ಶುರು ಆಗ್ಬಿಟ್ಟಿದೆ. ಯಾವ ಮಟ್ಟಕ್ಕಂದ್ರೆ 2022ರಲ್ಲೂ ಸ್ಕ್ಯಾಮ್ ಆಯ್ತು, 2024ರಲ್ಲೂ ಆಯ್ತು, ಈಗ 2026ನಲ್ಲೂ ಆಗಿದೆ. ಮೇ 3ನೇ ತಾರೀಕು ಯಾವಾಗ ನೀಟ್ ಎಕ್ಸಾಮ್ ಬರೆದ್ರು ಸ್ಟೂಡೆಂಟ್ಸ್, ಅದಕ್ಕಿಂತ ಮುಂಚೆನೇನೆ ಪೇಪರ್ ಲೀಕ್ ಆಗ್ತಾ ಇದೆ, ಕ್ವಶನ್ಸ್ ಗಳು ಹೊರಗಡೆ ಬರ್ತಾ ಇದೆ ಅನ್ನೋ ಸುದ್ದಿ ಎಲ್ಲರ ಮಧ್ಯೆನೂ ಇತ್ತು. ಆಗ್ಲೂ ಕೂಡ ಸೆಂಟ್ರಲ್ ಗವರ್ಮೆಂಟ್ ಎಜುಕೇಶನ್ ಮಿನಿಸ್ಟರ್ ಯಾವುದೇ ಕ್ರಮನ ತಗೊಳ್ಳಿಲ್ಲ. ಯಾರು ಏನಾದ್ರೂ ಮಾಡ್ಕೊಳ್ಳಿ, ನಮ್ಮ ಟ್ಯೂಷನ್ ಮಾಫಿಯಾನ ಕಂಟಿನ್ಯೂ ಮಾಡ್ತೀವಿ ಅನ್ನೋ ಆಟಿಟ್ಯೂಡ್ ಅಲ್ಲಿ ಎಕ್ಸಾಮ್ಸ್ ಅನ್ನ ಕಂಟಿನ್ಯೂ ಮಾಡಿದ್ರು. ಎಕ್ಸಾಮ್ ಆಗಿದ ನಂತರದಲ್ಲಿ ಅವ್ರು ಹೇಳ್ತಾರೆ ಪೇಪರ್ ಪೂರ್ತಿಯಾಗಿ ಲೀಕ್ ಆಗೋಗಿದೆ, ಅದಕ್ಕೆ ನಾವು ಶಿಸ್ತು ಕ್ರಮ ತಗೊಳ್ತೀವಿ ಅಂತ ಹೇಳಿ ಪೇಪರ್ ನ ಬ್ಯಾನ್ ಮಾಡಿ ಈಗ ಮರು ಎಕ್ಸಾಮ್ ಬರೆಸ್ತಾ ಇದೀವಿ ಅಂತ ಹೇಳಿ ಜೂನ್ 21ಗೆ ಕರೆ ಕೊಟ್ಟಿದ್ದಾರೆ. ಇದು ಏನ್ ಆಗ್ತಾ ಇದೆ ಅಂದ್ರೆ ಈ ಎಂಟೈರ್ ನೀಟ್ ಪ್ರಾಸೆಸ್ ಇಡೀ ಭಾರತಕ್ಕೆ ಒಂದೇ ಎಕ್ಸಾಮ್ ಅಂತ ತಂದು ನಿಜವಾಗ್ಲೂ ಬಡ ವಿದ್ಯಾರ್ಥಿಗಳು, ಮೆರಿಟೋರಿಯಸ್ ಸ್ಟೂಡೆಂಟ್ಸ್, ಯಾರು ಆಸೆ ಪಟ್ಟು ಕನಸು ಕಟ್ಟು ಬಡ ಮಕ್ಕಳು ಪುಟ್ಟ ಮನೆಗಳಿಂದ ಡಾಕ್ಟರ್ಸ್ ಆಗ್ಬೇಕು, ಇಡೀ ಸಮಾಜನ ಸರ್ವ್ ಮಾಡ್ಬೇಕು ಅಂತ ಡೆಡಿಕೇಟೆಡ್ ಆಗಿ ನಿಂತಿದ್ರು, ಅಂತವ್ರ ಕನಸನ್ನ ಹಾಳು ಮಾಡ್ತಾ ಇದೆ ಈ ನೀಟ್ ಎಕ್ಸಾಮ್. ಈ ಸೆಂಟ್ರಲೈಸೇಷನ್ ಆಫ್ ಎಜುಕೇಶನ್ ನ ಮೊದಲನೇದಾಗಿ ನಾವು ವಿರೋಧಿಸ್ತಾ ಇದೀವಿ. ಈ NTA ಏಜೆನ್ಸಿ ಏನ್ ಬಂದಿದೆ ತುಂಬಾ ಚೆನ್ನಾಗಿ ಟ್ಯೂಷನ್ ಮಾಫಿಯಾಗೆ ಅಣು ಮಾಡ್ಕೊಡೋದಿಕ್ಕೆ ದೊಡ್ಡ ದೊಡ್ಡ ಮೀನ್ಗಳು ಇವತ್ತು ಪುಟ್ಟ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಓದ್ತಾ ಇರೋ ಮೆಡಿಕಲ್ ಎಕ್ಸಾಮ್ ಕನಸನ್ನ ತಿನ್ಕೊಂಡ್ಬಿಡ್ತಾ ಇದೆ. ಆವರೇಜ್ ನೀತಿ ಆಯೋಗ ಹೇಳುತ್ತೆ ಆನ್ ಎನ್ ಆವರೇಜ್ ಒಬ್ಬ ಪೇರೆಂಟ್ 80,000 ಇಂದ 3 ಲಕ್ಷ ರೂಪಾಯಿನ ಪ್ರತಿ ವರ್ಷ ನೀಟ್ ಎಕ್ಸಾಮ್ ಮೇಲೆ ಖರ್ಚು ಮಾಡಬೇಕು ಅಂತ ಹೇಳಿ. ನೀಟ್ ಕೋಚಿಂಗ್ ಪಡೆಯಲು ಒಂದು ಕುಟುಂಬ ವರ್ಷಕ್ಕೆ 1.5 ಲಕ್ಷದಿಂದ 3.5 ಲಕ್ಷ ರೂಪಾಯಿ ವೆಚ್ಚ ಮಾಡಬೇಕಾಗುತ್ತೆ. ಆದರೆ ದೇಶದ ಬಹುಪಾಲು ಕುಟುಂಬಗಳಿಗೆ ಇದು ಸಾಧ್ಯವಾಗ್ತಾ ಇಲ್ಲ. ಇದರಿಂದ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗ್ತಿದೆ ಅಂತ ಆರೋಪಿಸಿದ್ರು. ಪ್ರತಿ ವರ್ಷ ಕೆಲವೇ ಕೋಚಿಂಗ್ ಸಂಸ್ಥೆಗಳ ವಿದ್ಯಾರ್ಥಿಗಳು ಅಗ್ರ ರ್ಯಾಂಕ್ ಪಡಿತಾ ಇರುವುದು ಪರೀಕ್ಷಾ ವ್ಯವಸ್ಥೆಯ ಮೇಲೆ ಕೋಚಿಂಗ್ ಮಾಫಿಯಾಗಳ ಪ್ರಭಾವವನ್ನು ತೋರಿಸ್ತಾ ಇದೆ. NTA ಕೋಚಿಂಗ್ ಮಾಫಿಯಾಗಳ ಕೈಗೊಂಬೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಅವರು ಟೀಕಿಸಿದರು. ಸ್ಪರ್ಧಾತ್ಮಕ ಪರೀಕ್ಷೆಗಳು ವಿದ್ಯಾರ್ಥಿಗಳ ಮೇಲೆ ತೀವ್ರ ಮಾನಸಿಕ ಹಾಗೂ ಆರ್ಥಿಕ ಒತ್ತಡ ಹೇರ್ತಾ ಇದೆ. ವಿದ್ಯಾರ್ಥಿಗಳ ಆತ್ಮಹತ್ಯೆ ಪ್ರಕರಣಗಳು ಕೂಡ ಹೆಚ್ಚಾಗುತ್ತಿದ್ದು, ಇದು ಸಾಮಾಜಿಕ ಹಿಂಸಾಚಾರದ ರೂಪ ಪಡೆದುಕೊಂಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡ ರಾಜೀನಾಮೆ ನೀಡಲೇಬೇಕು. ಅಷ್ಟು ಮಾತ್ರ ಅಲ್ಲ, 1 ಲಕ್ಷ ಕೋಟಿ ರೂಪಾಯಿ ಅವರಿಗೆ ಪ್ರತಿ ವರ್ಷ ಈ NTAಗೆ ಪ್ರತಿ ವರ್ಷ ಪ್ರಾಫಿಟ್ ಆಗಿ ಟರ್ನ್ ಔಟ್ ಆಗ್ತಾ ಇದೆ. ಇದು ಇವತ್ತಿನ ರಿಯಾಲಿಟಿ. ಇದನ್ನ ನಾವು ಪ್ರಶ್ನೆ ಮಾಡ್ತಾ ಇದೀವಿ. ಈಗಾಗಲೇ ಸಾವಿರಾರು ಪ್ರೊಟೆಸ್ಟ್ಗಳು ಇಡೀ ಭಾರತದಲ್ಲಿ ನಡೆದಿದೆ. 5 ವಿದ್ಯಾರ್ಥಿಗಳು ಅವ್ರ ಜೀವನೇ ಕೊಟ್ಟಿದ್ದಾರೆ. ಈ ಎಕ್ಸಾಮ್ ಸಿಸ್ಟಮ್ ಸರಿ ಇಲ್ಲ, ನೀಟ್ ಟ್ರಾನ್ಸ್ಪರೆಂಟ್ ಎಕ್ಸಾಮ್ ಅಲ್ಲ, NTA ಯಾವ್ದನ್ನ ಮಲ್ಟಿ ಲೇಯರ್ ಸೆಕ್ಯೂರಿಟಿ ಸಿಸ್ಟಮ್ ಇಂದ ನಾವು ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಬಂದ್ರು ಈ ಪ್ರೈವೇಟ್ ಏಜೆನ್ಸಿ. ಇದನ್ನ ಖಂಡಿಸಿ ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶದ ಪ್ರಧಾನಿ ಮತ್ತೆ ನಮ್ಮ ದೇಶದ ಪ್ರಧಾನ್ ಎಜುಕೇಶನ್ ಮಿನಿಸ್ಟರ್ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಈ ಮಕ್ಕಳ ಬಗ್ಗೆ ಅವ್ರ ಕಿಂಚಿತ್ತೂ ಕೂಡ ಆಸಕ್ತಿ ಇಲ್ಲ. ಅವರ ಕಣ್ಣೀರಿಗೆ ಯಾವುದೇ ತರದ ಒಂದು ಗೌರವ ಇಲ್ಲ ಈ ದೇಶದಲ್ಲಿ. ಒಂದೇ ಕಾರಣ, ಇವರೆಲ್ಲ ಬಡ ವಿದ್ಯಾರ್ಥಿಗಳು, ಇವರೆಲ್ಲ ಕನ್ಸು ಕಟ್ಟಿರೋ ವಿದ್ಯಾರ್ಥಿಗಳು, ಕಷ್ಟದಿಂದ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಮುಂದೆ ಬಂದಿರುವಂತ ವಿದ್ಯಾರ್ಥಿಗಳು ಅಂತ ಹೇಳಿ ಇದನ್ನ ನಾವು ಪ್ರಶ್ನಿಸ್ತಾ ಇದೀವಿ. ಎಐಡಿಎಸ್ಒ ಡಿಮಾಂಡ್ ಮಾಡ್ತಾ ಇರೋದು ಮೊದಲನೇದಾಗಿ ಈ NTA ಅನ್ನೋ ಏನು ಈ ಪ್ರೈವೇಟ್ ಏಜೆನ್ಸಿನ ನಿಲ್ಸಿದೀರ ಅದನ್ನ ಸ್ಕ್ರಾಪ್ ಮಾಡಿ ನಿಲ್ಸಿ. ಇದನ್ನ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ ಏನ್ ನಡೀತಾ ಇತ್ತು ಕರ್ನಾಟಕದಲ್ಲಿ KCET, ಅದ್ರ ಮೂಲಕ MBBS ಇಂಜಿನಿಯರಿಂಗ್ ಡಿವೈಡ್ ಆಗ್ತಿತ್ತು, ಅದು ಶುರು ಆಗ್ಲಿ ಅಂತ ಹೇಳಿ. ಎರಡನೇದು
ಎಜುಕೇಶನ್ ಮಿನಿಸ್ಟರ್ ಇಮಿಡಿಯೇಟ್ಲಿ ರಿಸೈನ್ ಮಾಡಬೇಕು ಅಂತ ಹೇಳಿ, ಮೂರನೇದು ಈ ಎಂಟೈರ್ ಸ್ಕ್ಯಾಮ್ ಅಲ್ಲಿ ಯಾರೆಲ್ಲ ಭಾಗ ಆಗಿದ್ದಾರೆ ಅವ್ರ ಎಲ್ಲರಿಗೂ ಕೂಡ ತುಂಬಾ ಕಟ್ಟುನಿಟ್ಟಿನ ಶಿಕ್ಷೆನ ವಿಧಿಸಬೇಕು.